ನಮಸ್ಕಾರ ಎಲ್ಲರಿಗೂ. ಜೈ ಕನ್ನಡ ಕಸಿಗೆ ತುಂಬ ದಿನ ಆದಮೇಲೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಸರ್. ಇವತ್ತು ನಾನು ತುಂಬ ಗಾಡಿಗಳ ಜೊತೆ ಬಂದಿದ್ದೀನಿ ಸರ್. ಎಲ್ಲ ಗಾಡಿಗಳು ತುಂಬ ಗಾಡಿ ಇದೆ. ಒಂದೊಂದಾಗಿ ನೋಡ್ತಾ ಹೋಗಿ ಎಲ್ಲನೂ ಎಲ್ಲ ಗಾಡಿಗಳನ್ನು ನೋಡ್ಕೊಳ್ಳಿ. ನಿಮ್ಗೆ ಇದರಲ್ಲಿ ಯಾವ್ಯಾವ ಗಾಡಿ ಲೈಕ್ ಆಯಿತು ನನಗೆ ಫೋನ್ ಮಾಡಿ ಇದ್ರ ಬಗ್ಗೆ ವಿಚಾರಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಫುಲ್ ಕ್ಯಾಶಿಗೂ ಆಗುತ್ತೆ, ಲೋನ್ ಆಪ್ಷನ್ ಆಗುತ್ತೆ ಎಲ್ಲ ಗಾಡಿಗಳು. ಗಾಡಿ ಬಗ್ಗೆ ನೋಡಬೇಕು, ನಿಮ್ಗೆ ಒರಿಜಿನಾಲಿಟಿ ನೋಡಬೇಕು, ಎಲ್ಲ ಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಸರ್, ನೀವು ಲೊಕೇಶನ್ ಹಾಕ್ಸ್ಕೊಂಡು ಎಲ್ಲಿ ಲೊಕೇಶನು ಅಂತೆಲ್ಲ ಕೇಳ್ಕೊಂಡು ಹೀಗೆ ಲೊಕೇಶನ್ ಹಾಕ್ಕೊಂಡ್ಮೇಲೆ ಬಂದು ವಿಸಿಟ್ ಮಾಡಿ ನೋಡ್ಬೇಕು ಸರ್. ಫೋನಲ್ಲಿ ನೀವು ಒರಿಜಿನಲ್ ಐತಾ ಚೆನ್ನಾಗಿದೆಯಾ ಅಂತಂದರೆ, ನಾನು ಕೆಟ್ಟದಾಗೈತೆ ಚೆನ್ನಾಗಿಲ್ಲ ಅಂತಂದರೆ ಯಾರು ಬರ್ತಾರೋ ನೋಡೋಕ್ಕೆ. ತುಂಬ ಜನ ಅದನ್ನೇ ಕೇಳ್ತಾರೆ, ಚೆನ್ನಾಗಿತ್ತಾ ಸರ್ ಇದಾಗಿತ್ತಾ ಅಂತ ಕೇಳಿಬಿಟ್ರೆ ನಾನು ಚೆನ್ನಾಗೈತೆ ಅಂತಲೇ ಹೇಳ್ಬೇಕು. ಚೆನ್ನಾಗಿಲ್ಲ ಅಂತಂದರೆ ಯಾರೋ ಬರ್ತಾರ. ಸೊ ಅದರಿಂದ ಚೆನ್ನಾಗಿರುತ್ತೆ ಗಾಡಿ, ಬನ್ನಿ. ಯಾವುದು ಇದಿರಲ್ಲ, ಸಣ್ಣ ಪುಟ್ಟ ಸೆಕೆಂಡ್ ಸೌಂಡ್ ಸಣ್ಣ ಪುಟ್ಟ ಇದಿರುತ್ತೆ, ಅದನ್ನು ನೀವು ಬಂದು ನೇರವಾಗಿ ಡೈರೆಕ್ಟಾಗಿ ಬಂದು ನೋಡ್ಕೋಬೇಕು. ನೀವು ಅದನ್ನು ಫೋನಲ್ಲಿ ಕೇಳಿದ್ರೆ ವ್ಯವಹಾರ ಆಗಲ್ಲ. ಆಮೇಲೆ ಲೋನ್ ಬಗ್ಗೆ ಅಷ್ಟೇ, ತುಂಬ ಜನ ಲೋನ್ ಬಗ್ಗೆ ಕೇಳ್ತಿರೋದೇನಂದರೆ ಲೋನ್ ಆಗುತ್ತಾ ಏನಾಗುತ್ತಾ, ಆಮೇಲೆ ಗಾಡಿ ರೇಟ್ ಎಷ್ಟು, ಆಮೇಲೆ ಲೋನ್ ಆಪ್ಷನ್ ತಗೊಳ್ಳೋರು ಬಂದು ಮೊದಲು ಗಾಡಿನ ಹುಡುಕಕ್ಕೆ ಹೋಗ್ಬೇಡಿ. ಯಾರು ನನ್ನ ಹತ್ರ ಅಂತಲ್ಲ, ಯಾರ ಹತ್ರನೂ ಗಾಡಿನ ಹುಡುಕಕ್ಕೆ ಹೋಗ್ಬೇಡಿ. ಮೊದಲು ಲೋನ್ ಆಪ್ಷನ್ಗೆ ನೀವು ಗಾಡಿ ಹುಡುಕ್ತಾ ಇದ್ದೀವಿ ಅಂದರೆ ಫಸ್ಟು ನಿಮಗೆ ಲೋನ್ ಆಗುತ್ತಾ, ನಿಮ್ಮ ಸಿಬಿಲ್ ಸ್ಕೋರ್ ಏನಾಗಿದೆ, ಆಲ್ರೆಡಿ ಮುಂಚೆ ಏನಾದ್ರು ನೀವು ಲೋನ್ಗಳು ತಗೊಂಡ್ರೆ ಏನಾದ್ರು ಪೆಂಡಿಂಗ್ ಇದೆಯಾ, ಏನಿದೆ ಲೋನ್ ಬಗ್ಗೆ ಎಲ್ಲ ವಿಚಾರಿಸ್ತಾರೆ. ಲೋನ್ ಅನ್ನೋದು ಏನು ಗೊತ್ತಾ ಸರ್, ಲೋನ್ ಕನ್ಫರ್ಮ್ ಆಗಿ ನಿಮ್ಗೆ ಲೋನ್ ಆಗುತ್ತೆ ಅಂದರೆ ನಿಮ್ಮ ಕೈಲಿ ದುಡ್ಡಿದ್ದಂಗೆ ಲೆಕ್ಕ ಅದು. ಅದನ್ನ ಫಸ್ಟು ನೀವು ಚೆಕ್ ಮಾಡ್ಕೋಬೇಕು. ಅದನ್ನ ತುಂಬ ಜನ ಚೆಕ್ಕೇ ಮಾಡಿರಲ್ಲ. ಎಲ್ಲೋ ಯಾರಿಗೋ ಗ್ಯಾರಂಟಿ ಕೊಟ್ಟಿರ್ತೀರಾ, ಯಾರಿಗೋ ಗ್ಯಾರಂಟಿ ಫ್ರೆಂಡಿಗೆ ಅವ್ರಿಗೆ ಇವ್ರಿಗೆ ಅಂತ ಗ್ಯಾರಂಟಿ ಕೊಟ್ಟಿರೋ ಸಿಬಿಲ್ ಸ್ಕೋರ್ ಡೌನ್ ಆಗಿದೆ, ಇದಾಗಿರುತ್ತೆ. ಸಿಬಿಲ್ ಸ್ಕೋರ್ ಡೌನ್ ಇಲ್ಲ ಅಂತಂದರೆ ನಮ್ಮದು ಅಂತ ಏನು ಪ್ರೈವೇಟ್ ಫೈನಾನ್ಸ್ ಇಲ್ಲ, ಅದು ಫೈನಾನ್ಸರು ಕೊಡಲ್ಲ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ. ನಾವು ಏನೋ ಒಂದು ಆಟೋಷನ್ ಮಾಡ್ತೀವಿ, ಟ್ರೈ ಮಾಡ್ತೀವಿ, ಬಟ್ ಅವ್ರು ಕೊಡಲ್ಲ. ಫೈನಾನ್ಸರು ಕೊಡಲ್ಲ ಅಂದರೆ ಏನು ಮಾಡೋಕ್ಕೆ. ಅದರಿಂದ ನೀವು ಸಿಬಿಲ್ ಸ್ಕೋರ್ಗಳು ಮತ್ತು ಗ್ಯಾರಂಟಿ ಪ್ರೂಫ್ಗಳು ಏನೇನು ಕೇಳ್ತಾರೆ ಫೈನಾನ್ಸಿಂದ ಅನ್ನೋದನ್ನು ನೀವು ಫೋನ್ ಮಾಡಿ ಕೇಳ್ಕೊಳ್ಳಿ. ಮತ್ತು ಇದರಲ್ಲೂ ವೀಡಿಯೋದಲ್ಲಿ ನಿಮಗೆ ಕೊನೆಯದಾಗಿ ಹೇಳ್ತೀನಿ ಏನೇನು ಬೇಕು ಕೇಳ್ತಾರೆ ನಿಮಗೆ, ಏನೇನು ಬೇಕು ಅಂತ. ಸೊ ಅದರಿಂದ ಚೆಕ್ ಮಾಡ್ಕೊಂಬನ್ನಿ. ಆಮೇಲೆ ಅಲ್ಲೇ ಕೂತ್ಕೊಂಡು ಯಾವಾಗಲೂ ಬರೋಕ್ಕೆ, ನೀವು ಇವತ್ತು ಬರೋದು ನಾಳೆ ಬರೋದರೆ ನೀವು ಗಾಡಿ ಬಗ್ಗೆ ಕೇಳ್ಕೊಂಡ್ರೆ ಪರವಾಗಿಲ್ಲ. ನೀವು ಇವತ್ತ ಬಿಟ್ಬಿಟ್ಟು ಒಂದು ವಾರ ಬಿಟ್ಟು ಬರೋಕ್ಕೆ, ಹಬ್ಬ ಹುಣ್ಣಿಮೆಗಳು ಕಳ್ಕೊಂಡು ಆಮೇಲೆ ಬರೋದಕ್ಕೆ, ಇವಾಗ ಕೂತ್ಕೊಂಡು ಮನೇಲಿ ಎಲ್ಲೋನು ಕೂತ್ಕೊಂಡು ಇದು ಸರ್ ನೀವು ಗಾಡಿ ಬರುತ್ತಾ, ಈ ಗಾಡಿ ಏನು ರೇಟಿಗೆ ಕೊಡ್ತೀರಾ, ಇದು ಇಷ್ಟು ಕೊಡ್ತೀರಾ, ಫೈನಲ್ ಎಷ್ಟು ಕೊಡ್ತೀರಾ, ನೀವು ಗಾಡಿನೇ ನೋಡಿರಲ್ಲ, ಫೈನಲ್ ಹೆಂಗೆ ನೀವು ಮೆಜರ್ಮೆಂಟ್ ಮಾಡ್ತೀರಾ, ಅದನ್ನು ಹೇಗೆ ಫೈನಲೈಸ್ ಮಾಡ್ತೀರಾ, ಗಾಡಿನ ಒರಿಜಿನಾಲಿಟಿ ಐತಾ ಇಲ್ವಾ ಎಲ್ಲನೂ ನೋಡ್ಬೇಕಲ್ವ. ಗಾಡಿನೇ ನೋಡಿದ್ರೆ ಅಲ್ಲೇ ಕೂತ್ಕೊಂಡು ನಂಗೆ ಇಷ್ಟು ಫೈನಲ್ ಎಷ್ಟೋ ಜನ ಫೈನಲ್ ಎಷ್ಟು ಅಂತ ಕೇಳ್ಬಿಟ್ಟೇ ಫೋನ್ ಕಟ್ ಮಾಡಿದ್ರೆ ಎಷ್ಟೋ ಜನ ಇದ್ದಾರೆ. ಬರೀ ಫೈನಲ್ ಕೇಳಬಾರ್ದು, ರೇಟ್ ಏನಂತ ಕೇಳಬೇಕು. ಒಂದು ಹೇಳ್ಕೊಡ್ತೀನಿ ನೋಡಿ. ಈ ಒಂದು ಗಾಡಿ ನಿಮಗೆ ಒಂದು ಹಾಕಿದ್ದೀನಿ, ಫೋಟೋನಾಗಲಿ ಇಲ್ಲ ಎಲ್ಲೋ ಒಂದು ಜಾಗದಲ್ಲಿ ನಾವು ಗಾಡಿ ಫೋಟೋಗಳು ವೀಡಿಯೋಗಳು ಹಾಕಿರ್ತೀವಿ, ಅದನ್ನು ನೀವು ನೋಡಿದಾಗ ಏನು ಮಾಡಬೇಕು ಅಂತಂದರೆ, ನೋಡಿಬಿಟ್ಟು ಅಣ್ಣ ನಮ್ಗೆ ಈ ರೇಟಿಗೆ ಆಗುತ್ತಾ ಇಲ್ವಾ ಅಂತ ಕೇಳಬೇಕು. ಅದು ಬಿಟ್ಬಿಟ್ಟು ನೀವು ಅಲ್ಲೇ ಕೂತ್ಕೊಂಡು ಫೈನಲ್ ಬೇಕು ಅಂದರೆ ಅದು ವ್ಯವಹಾರ ಆಗಲ್ಲ. ರೆಕಾರ್ಡಿಂಗ್ ಎಲ್ಲೋ ಕೂತಿ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟು ನನಗೆ ಇದು ಫೈನಲ್ ಬೇಕು ಅಂತ ಈ ಫೈನಲ್ ಹೇಳಿ ಅಂತಂದರೆ ವ್ಯವಹಾರ ಆಗಲ್ಲ. ನೋಡಿ, ಒಂದೊಂದೇ ಗಾಡಿಗಳು ಅಲ್ಲಿ ತುಂಬ ಗಾಡಿ ನೋಡಿರಿ. ಈಗೊಂದು ನಮ್ಮ ಸಹೋದರರ ಶೋರೂಮಿಗೆ ಬಂದಿದ್ದೀನಿ. ಇಲ್ಲೂ ಕೂಡ 19 ಮಾಡಲಿದೆ, ಎಕ್ಸೆಂಟ್ಗಳಿದ್ದಾವೆ, ಸ್ವಿಫ್ಟ್ ಇದ್ದಾವೆ, ಟೂರ್ ಇದ್ದಾವೆ, ಇಟಿಯೋಸ್ಗಳಿದ್ದಾವೆ, CNG ಗಾಡಿಗಳು, ತುಂಬ ಗಾಡಿಗಳಿದ್ದಾವೆ. ಸೊ ನೀವೇನು ಮಾಡಬೇಕು ಅಂತಂದರೆ, ನೀವು ಇಲ್ಲಿ ಗಾಡಿ ಹತ್ರ ಬಂದು ಗಾಡಿನ ನೋಡಿ ಒಂದು ಮುಂದೆ ಕೂತ್ಕೊಂಡು ನನಗೆ ಇಷ್ಟಕ್ಕೆ ಬೇಕು ಇಷ್ಟಕ್ಕೆ ಬೇಡ, ಈ ರೇಟಿಗೆ ಬೇಕು ಈ ರೇಟಿಗೆ ಬೇಡ. ಇಲ್ಲಿ ಏನು ವಿಚಾರ ಗೊತ್ತು ಸರ್, ಎಲ್ಲ ಹೇಳಿ ರೇಟಿಗೆ ಯಾರೂ ತಗೊಳ್ಳಲ್ಲ, ಇಲ್ಲ ಕೇಳಿ ರೇಟಿಗೆ ಯಾರೂ ಕೊಡಲ್ಲ. ಆಯಿತಾ, ಅದೊಂದು ವಿಚಾರ ನೋಡ್ಕೊಳ್ಳಿ. ನೀವು ನಿಮ್ಮ ರೇಟ್ ಕೇಳಿ, ಇಲ್ಲ ಫೋನಲ್ಲೇ ಕೇಳ್ಬಿಡಿ, ಸರ್ ನಾವು ತುಂಬ ದೂರದಿಂದ ಬರ್ತಾ ಇದ್ದೀವಿ ಅದರಿಂದ ಈ ರೇಟಿಗೆ ನಡೀತದೆ ಕೇಳಿ, ನಾನು ಏನು ರೇಟಿಗೆ ಆಗುತ್ತೆ ಅಂತ ಹೇಳ್ತೀನಿ. ಸುಮ್ಮನೆ ಫೈನಲ್ ಅಂತ ಯಾವುದೂ ಫೈನಲ್ ಆಗಲ್ಲ. ಒಂದು ವೇಳೆ ಈಗ ಒಂದು 5 ಲಕ್ಷ ರೂಪಾಯಿ ಗಾಡಿನ ನಾನು 4.25 ಲಕ್ಷ ಫೈನಲ್ ಕೊಡಿ ಅಂತ 4.25 ಲಕ್ಷ ಫೈನಲ್ ಕೊಡಿ ಅಂತ ಕೇಳಿದಾಗ ನೀವು ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ತೀರಿ ಅಂತಂದರೆ, ಈಗ ಅಲ್ಲಿದ್ದು ಆ ರೇಟ್ ಕೇಳಿದ್ದೀರಾ, ಇಲ್ಲಿ ಬಂದಾಗ ನಾನು 4.25 ಲಕ್ಷ ಏನು ಹೇಳ್ತೀರೋ ನೀವು ಆ 4.25 ಲಕ್ಷ ಕ್ಯಾಶ್ ಕೊಟ್ಬಿಟ್ಟು ಗಾಡಿ ತಗೊಂಡೋಗಲ್ಲ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಮತ್ತೆ ಏನೋ ಒಂದು ಗಾಡಿ ನೋಡ್ಬಿಟ್ಟು ಆಗ 10-20 ಸಾವಿರ ಕಮ್ಮಿ ಮಾಡಿಕೊಡಿ ಸರ್ ಅಂತ ಹೇಳ್ಬಿಟ್ಟು ಮತ್ತೆ ಕೇಳ್ತೀರ. ಆಗ ಹಂಗೆ ಮಾಡೋರು ನೀವು ಮೊದಲೇ ಅದನ್ನ ಬಗ್ಗೆ ಫೈನಲ್ ಬಗ್ಗೆ ಕೇಳಬಾರ್ದಲ್ವ. ಮೊದಲೇ ಕೇಳ್ಬಿಟ್ಟು ಮತ್ತೆ ಬಂದು ಇಲ್ಲಿ ಕಮ್ಮಿ ಮಾಡೋದು, ಅದು ವ್ಯವಹಾರ ಚೆನ್ನಾಗಿರಲ್ಲ, ಅದು ವ್ಯವಹಾರ ಆಗಲ್ಲ. ಇಲ್ಲಿ ಆಮೇಲೆ ಇನ್ನೊಂದು ವಿಚಾರ ಬಂದರು ಸರ್, ಯಾರಿಗೂ ಇಲ್ಲಿ ನಮ್ಮ ಹತ್ರನೇ ಗಾಡಿ ತಗೋಬೋದು, ತುಂಬ ವಿಡಿಯೋಗಳು ಹೇಳಿದ್ದೀನಿ, ಯಾರಿಗೂ ನಮ್ಮ ಹತ್ರನೇ ತಗೊಳ್ಳಿ ಅಂತ ನಾನು ಬಲವಂತನೇ ಮಾಡೋಕ್ಕೋಗಲ್ಲ ಸರ್.
ನಮ್ಮ ಹತ್ರ ಈ ಥರ ಗಾಡಿಗಳು ಸೇಲ್ಗಿದ್ದಾವೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ತಗೋಬೋದು ಸರ್. ಇಲ್ಲ ಫೋನ್ ಮಾಡಿ ತಿಳ್ಕೊಬೋದು. ನಂಬರ್ ಹಾಕಿದ್ದೀನಿ, ಎಲ್ಲ ಕಡೆ ನನ್ನ ನಂಬರ್ಗಳಿದೆ. ನೀವು ಫೋನ್ ಮಾಡಿ ಈ ಗಾಡಿ ಬಗ್ಗೆ ಏನಿದೆ, ಎತ್ತ ಇದೆ ಅಂತ ತಿಳ್ಕೊಂಡು ನಿಮಗೆ ಅನುಕೂಲ ಆಗಿರೋ ನಿಮ್ಮ ಮನಸ್ಸಿಗೆ ಓಕೆ ಅಂದರೆ ಸಾಕು. ಇಲ್ಲಿ ಯಾರು ನಿಮ್ಮನ್ನು ಕಡ್ಡಾಯ ಮಾಡೋಕ್ಕೋಗಲ್ಲ, ಕಡ್ಡಾಯವಾಗಿ ತಗೊಳ್ಳೇಬೇಕು ಅಂತ ಯಾರೂ ಆರ್ಡ್ರ್ ಮಾಡೋಕ್ಕೋಗಲ್ಲ. ಅದು ಆರ್ಡ್ರ್ ಮಾಡೋಕ್ಕೋಗಲ್ಲ. ನಿಮಗೆ ಗಾಡಿ ಲೈಕ್ ಆದರೆ, ನೀವು ಯೋಚನೆ ಮಾಡ್ದಂಗೆ ಗಾಡಿ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸು ಯಾರನ್ನಾರ ಕರ್ಕೊಂಬಂದು ತೋರಿಸಿ, ನಿಮ್ಮ ಮೆಕ್ಯಾನಿಕಲು ಯಾರೇ ಇದ್ರೂ ಕರ್ಕೊಂಬಂದು ತೋರಿಸ್ಬಿಟ್ಟು ನಿಮಗೆ ಒರಿಜಿನಿಟಿ ಇದೆ, ನಿಮ್ಮ ಗಾಡಿ ಓಕೆ ಅಂದರೆ ಆಮೇಲೆ ಕೂತ್ಕೊಂಡು ಗಾಡಿನ ಮಾತಾಡಿ. ನಿಮ್ಮ ರೇಟ್ ನೀವು ಕೇಳಿ, ನಮ್ಮ ರೇಟ್ ನಾವು ಕೊಡ್ತೀವಿ, ಕೂತ್ಕೊಂಡು ಮಾತಾಡೋಣ ಆಯಿತಾ. ಆಮೇಲೆ ತುಂಬ ಜನ ಮಾಡೋದೇನು ಅಂತಂದರೆ, ಎಲ್ಲ ಗಾಡಿ ಎಲ್ಲ ನೋಡಿಬಿಟ್ಟು ಎಲ್ಲ ಓಕೆ ಮಾಡಿರ್ತೀರ, ಲಾಸ್ಟಿಗೆ ನೋಡಿದರೆ ನಮ್ಮ ಮಾವನ ಕರ್ಕೊಂಬರ್ಬೇಕು ನೋಡಿ. ಇವತ್ತು ಡೇಟು ನೋಡಿ, ಇವತ್ತು ಬಂದು ಬೆಳಿಗ್ಗೆ 25ನೇ ತಾರೀಕು ಬೆಳಿಗ್ಗೆ ಒಬ್ಬರು ರಿಡ್ಸ್ ಗಾಡಿ ನೋಡ್ತೀನಿ ಅಂತ ಬಂದವರು ಗಾಡಿ ಎಲ್ಲ ನೋಡಿದರು. ಎಲ್ಲ ನೋಡಿಬಿಟ್ಟು, ನಮ್ದಿರೋದು ಪೀಣ್ಯ ಸೆಕೆಂಡ್ ಸ್ಟೇಜು GKW ಲೇಔಟ್ ಅಂತ ಲೊಕೇಶನ್ ಇರೋದು. ಎಲ್ಲ ನೋಡಾದ್ಮೇಲೆ ಲಾಸ್ಟಿಗೆ ನಮ್ಮ ಮಾವನ ಕರ್ಕೊಂಬರ್ತೀನಿ, ನಮ್ಮ ಮಾವ ಮೆಕ್ಯಾನಿಕಲ್ ಅನ್ನೋರು ಇಲ್ಲಿವರೆಗೂ ಬರಲೇ ಇಲ್ಲ. ಈ ಥರನೇ ತುಂಬ ಜನ ಆಗ್ಬಿಡ್ತವೆ. ಸುಮ್ಮನೆ ಫಸ್ಟೇ ಗಾಡಿ ಇಷ್ಟ ಇಲ್ಲ ಅಂತ ಕಳಿಸ್ಬಿಟ್ರೆ ಮುಗ್ದಾಯ್ತು. ಗಾಡಿನೇ ನಮ್ಗೆ ಇಷ್ಟ ಇಲ್ಲ, ನಾವು ಬೇರೆ ಕಡೆ ನೋಡ್ಕೊತೀವಿ ಅಂದರೆ ಮುಗ್ದಾಯ್ತು. ಹೇಳ್ಬಿಟ್ಟು ಆದರೆ ಮುಗ್ದಾಯ್ತಲ್ಲ. ಬರ್ತಾರೆ ಬಿಡಿ, ಯಾರೋ ಒಬ್ರು ಬರ್ತಾರೆ, ಅವ್ರು ಯಾರು ಇಷ್ಟ ಆಗೋದು ತಗೋತಾರೆ, ಯಾರಿಗೂ ಇಲ್ಲಿ ಬಲವಂತ ಇಲ್ಲ. ಸೊ ಅದರಿಂದ ನೀವು ದಯಮಾಡಿ ಗಾಡಿನ ತಗೋಬೇಕು ಅಂತ ಐಡಿಯಾ ಇದ್ದಾಗಲೇ ಫೋನ್ ಮಾಡಿ. ಗಾಡಿನ ತಗೋಬೇಕು ಅಂತ ಅನ್ನೋರು ಮಾತ್ರ ಇಲ್ಲಿ ಲೊಕೇಶನ್ ಹಾಕ್ದಾಗ ಬನ್ನಿ. ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಏನಲ್ಲ. ನಾವು ಒಂದು ಲಕ್ಷ್ಮಿನ ತಗೋತಾ ಇದ್ದೀವಿ. ಸೊ ಇಲ್ಲಿ ಬನ್ನಿ, ಗಾಡಿ ನೋಡಿ, ಗಾಡಿಗಳನ್ನ ಎಲ್ಲನೂ ವಿಚಾರಣೆ ಮಾಡಿ, ಗಾಡಿಗಳನ್ನ ಚೆಕ್ ಮಾಡ್ಕೊಂಡು ನಿಮ್ಗೆ ಯಾವುದು ಓಕೆ ಅದು ತಗೊಳ್ಳಿ, ಆಯಿತಾ ಸರ್. ಆಮೇಲೆ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಇದೇ ಥರ ನಮಗೆ ಕೊನೆವರೆಗೂ ಸಪೋರ್ಟ್ ಮಾಡ್ತಾರೆ. ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.